ಜಾತಕ ತೆಪ್ಪಗಿದ್ರೆ ಸರಿ, ಇಲ್ದೆ ಹೋದ್ರೆ ನಿನ್ ಮುಂದೆ ಎಲ್ಲ ಸತ್ಯನೂ ಒದ್ರಿ ನೀನ್ ನಿದೆ ಬಿಡ್ತಾನೆ ನಿಲ್ಲಿಸ್ಬಿಡ್ತೀನಿ. ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಮಾವ. ಹಾಗಂದ್ರೆ ಹೇಗೆ? ಆದಷ್ಟು ಬೇಗ ನೀನು ಕರ್ಣ ಒಂದ್ ಮಗುನ್ ಮಾಡ್ಕೊಳ್ರಮ್ಮ. ಮಾವ ಹೇ ಕೊಡು 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 ಕೊಡು. ಎಷ್ಟು ದಿನ ಆಗಿತ್ತಮ್ಮ ನಮ್ಮ ವಂಶದ ಕುಡಿ ನೋಡಿ. ಬಂಗಾರ ಬಂಗಾರ. ಸೇವಂತಿ, ನನ್ನ ಬ್ಯಾಗ್ ಅಲ್ಲಿ ಒಂದು ಬಾಕ್ಸ್ ಇದೆ, ಇವನ್ಗೆ ಅಂತ ಗಿಫ್ಟ್ ತಂದಿದ್ದೀನಿ, ತಗೊಂಡ್ಬಮ್ಮ. ಸರಿ. ಅಂತೂ ಇಂತೂ ನನ್ನ ಮೊಮ್ಮಗನ್ ನೋಡೋ ಹಾಗಾಯ್ತು. ಮಾವ ತಗೊಳ್ಳಿ. ಹಾ, ಸೇವಂತಿ ಒಂಚೂರು ಮಗುನ್ ಹಿಡ್ಕೊ. ಹಾ, ಮಗು ಎದ್ಬಿಡ್ತಾನಿಲ್ಲ ಅಂದ್ರೆ. ಸೇವಂತಿ, ನಾನ್ ನಿನ್ನ ಏನೋ ಕೇಳ್ಬೇಕು, ಬಾ ಇಲ್ಲಿ. ಅತ್ತೆ ಬಾ ನೀನು. ಅತ್ತೆ ಏನ್ ಹೇಳಿ, ನನ್ನನ್ ಯಾಕೆ ಹಿಂಗ್ ಹೇಳ್ಕೊಂಡು ಹೋಗ್ತಿದ್ದೀರಾ? ಕೂತ್ಕೋ. ಸೇವಂತಿ, ಈ ಮನೇಲಿ ಏನ್ ನಡೀತಾ ಇದೆ ಅನ್ನೋದು ನನಗ್ ಗೊತ್ತಾಗ್ಬೇಕು. ಏನಿಲ್ಲ ಅತ್ತೆ, ಎಲ್ಲ ನಾರ್ಮಲ್ ಆಗೇ ಇದೆ. ಸೇವಂತಿ, ನಿನಗ್ ಸುಳ್ಳು ಹೇಳೋಕ್ಕೂ ಬರಲ್ಲ. ಏನ್ ನಾರ್ಮಲ್ ಆಗಿದೆ? ನಾನು ನೋಡ್ತಾನೆ ಇದ್ದೀನಿ. ಆ ಮೀರಾ ಅವಳಿಗಿಷ್ಟ ಬಂದಂಗ್ ಆಡ್ತಾನೆ ಇದ್ದಾಳೆ. ಅಲ್ಲ ಸೇವಂತಿ, ನೀನ್ ಮಾಡಿದ ಅಡ್ಗೆನ ಅವಳೇ ಮಾಡಿದ್ದು ಅಂತ ಸುಳ್ಳು ಹೇಳಿದ್ರು ನೀನ್ ಸುಮ್ನೆನೇ ಇದ್ಯಾ? ಇಷ್ಟಕ್ಕೂ ಇಲ್ಲೇನ್ ನಡೀತಾ ಇದೆ ಸೇವಂತಿ? ಅಯ್ಯೋ ಇಲ್ಲ ಅತ್ತೆ, ಅಡ್ಗೆನ ಅವಳೇ ಮಾಡಿದ್ದು. ಪಾಪ ನೀವ್ಯಾಕೆ ಅವಳ ಮೇಲೆ ಅಷ್ಟೊಂದು ಅನುಮಾನ ಪಡ್ತಾ ಇದ್ದೀರಾ? ಸೇವಂತಿ, ನನ್ ಮಕ್ಳು ಮುಖ ನೋಡ್ದ್ಯಾ? ಅವ್ರಿಗೆಲ್ಲ ಅವ್ರ ಅಪ್ಪ ವಾಪಸ್ ಬಂದಿದ್ ಖುಷಿನೇ ಇಲ್ಲ. ಅವ್ರ ವಿಷಯ ಎಲ್ಲ ಬಿಡು. ನಮ್ಮತ್ತೆ ಅವ್ರ ಮಗನ್ ನೋಡಿದ್ರೆ ಜಿಂಕೆ ತರ ಕುಣಿತಾ ಇದ್ರು. ಆದ್ರೆ ಅವರು ಸಹ ಡಲ್ ಆಗಿದ್ದಾರೆ. ಇದಕ್ಕೆ ಕಾರಣ ಇಲ್ಲ ಅಂತ್ಯಾ? ಕಾರಣ ಇದೆ ಅತ್ತೆ. ಅದಕ್ಕೆ ಕೇಳ್ತಾ ಇರೋದು ಆಗ್ಲಿಂದ. ಏನ್ ಆ ಕಾರಣ? ಆದ್ರೆ ಅತ್ತೆ, ನಾನ್ ನಿಮ್ ಹತ್ರ ಹೇಳಕ್ಕಾಗಲ್ಲ. ಹೇಳಿದ್ರೆ ನೀವು ತುಂಬಾ ಸಂಕಟ ಪಡ್ತೀರಾ. ಸೇವಂತಿ, ನಿನ್ನೆ ಕೇಳ್ತಾ ಇರೋದು ಏನ್ ಆ ಕಾರಣ? ಅದೇ ಅತ್ತೆ, ಮಾವನ್ಗೆ ಹುಷಾರ್ ತಪ್ಪಿದ್ಯಲ್ಲ, ಅದಕ್ಕೆ ಎಲ್ರು ಡಲ್ ಆಗಿದ್ದಾರೆ. ಸುಳ್ಳು ಹೇಳ್ಬೇಡ ಸೇವಂತಿ. ಹಾಗ್ ನೋಡಕ್ ಹೋದ್ರೆ ಸದ್ಯ ಅವ್ರಿಗೇನು ಆಗ್ಲಿಲ್ವಲ್ಲ ಅಂತ ಖುಷಿ ಪಡ್ಬೇಕು. ಆದ್ರೆ ಆ ಖುಷಿ ಸಂತೋಷ ಯಾರ ಮುಖದಲ್ಲೂ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ನಾನ್ ನಿಮ್ಗೆ ಹೇಗ್ ಹೇಳಿ ಅರ್ಥ ಮಾಡಿಸ್ಲಿ? ನಿಮ್ ಮಕ್ಕಳ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಅತ್ತೆ? ಸ್ವಲ್ಪ ಏನಾದ್ರೂ ಆದ್ರೂ ಡಲ್ ಆಗ್ಬಿಡ್ತಾರೆ. ನೀವೆಲ್ಲ ಬರೀ ಡಲ್ ಆಗಿರೋದಷ್ಟೇ ಅಲ್ಲ, ನಾನು ನೋಡ್ತಾನೆ ಇದ್ದೀನಿ. ನಿಮ್ ಮಾವ ಮೀರಾನ ಕರ್ದಾಗ ಅವಳು ಬರ್ಲೇ ಇಲ್ಲ. ಅದೇ ನೀನ್ ಅವಳ ಕಿವಿಗೆ ಹೋಗಿ ಪಿಸ್ಗುಟ್ಟಿದ ತಕ್ಷಣ ಅವಳು ಬಂದ್ಬಿಟ್ಲು. ನೀವೆಲ್ಲ ಊಟ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಹತ್ರ ಬರ್ತಾ ಇದ್ರಿ. ಆದ್ರೆ ಅವಳು ನಿಮ್ದೆಲ್ಲ ಊಟ ಆಯ್ತು ಅಂದಿದ ತಕ್ಷಣ ನೀವೆಲ್ಲ ಅಲ್ಲೇ ನಿಂತ್ಬಿಟ್ರೆ. ಇದನ್ನ ನೋಡಿ ಕರ್ಣ ಅವಳನ್ನ ಬಯೋದಕ್ ಹೋದ. ಆದ್ರೆ ನೀನ್ ಸನ್ನೆ ಮಾಡಿದ ತಕ್ಷಣ ಅವನ್ ಸುಮ್ನಾಗ್ಬಿಟ್ಟ. ಇದನ್ನೆಲ್ಲ ನಾನ್ ಗಮನಿಸಿಲ್ಲ ಅನ್ಕೊಂಡಿದ್ಯಾ? ಹೇಳು ಸೇವಂತಿ, ಏನಾಯ್ತು? ಅತ್ತೆ, ಅದು
ಸೇವಂತಿ, ನೀನ್ ಹೇಳ್ದೆ ಹೋದ್ರೆ ನನ್ ಮೇಲಾಣೆ. ಅತ್ತೆ, ನೀನೇ ನಿನ್ ಕೈಯಾರೆ ನಿಮ್ ಕಂಪನಿನ ನಿನ್ ಶೇರ್ಸ್ನ ನನ್ ಹೆಸರಿಗೆ ಮಾಡ್ಕೊಟ್ಟಿದ್ದೆ. ಅದು ನಿಮ್ ಅದ್ಕಿಗೋಸ್ಕರ. ನಡೀರಿ, ನಿಮ್ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ತೊಲ್ಗಿ. ಈ ಮನೇಲಿ ಯಾರಿಗೂ ಜಾಗ ಇಲ್ಲ. ನಾನ್ ಹೇಳ್ದಾಗೆ ಕೇಳ್ಬೇಕು.